ಜಾಬ್ ಮಾಡ್ತಿದ್ದೆ ರೀ. ನನಗೆ ರಿಯಾಕ್ಷನ್ ಅವ್ರ ಬ್ರದರ್ ನನಗೆ 2-3 ಸಲ ಹೇಳಿದ್ದೆ ಅಲ್ಲಿ ಸರ್ಗೆ ರಘುಗೋಯ್ಗೆ ಹೋಗೋನು ಅಂತ ಅಂದಿದ್ರಿ. ಬಟ್ ನಾನು ಕಿರಿಕಿರಿಯಿಂದ ಬಂದಿದ್ದೆ ಅವರಿಗೆ. ಯಾಕೆ ಕಿರಿಕಿರಿ ಅಂದರೆ ಅವರ ಮಮ್ಮಿಯಿಂದ ನಾ ಹೋಗಲಿಲ್ಲ ಅಂದ್ರೆ ಅವ್ರ ಮಮ್ಮಿ ಏನಾದ್ರು ತಪ್ಪು ತಿಳ್ಕೊಂಡೆ ಅಂತಂದು ಈ ಭಾವನೆಯಿಂದ ಬಂದಿದ್ದೇವೆ. ಅಲ್ಲಿ ಹೋದ್ರು ಫಸ್ಟ್ ಶ್ರೀಶಾಲಿ ಸರ್ ನನಗೆ ಅದ್ರ ಬಗ್ಗೆ ಹೇಳಿದ್ರು ಎಲ್ಲರೂ. ಬಟ್ ನನಗೆ ಅಷ್ಟು ಬಿಲೀವ್ ಆಗಲಿಲ್ಲ ಅದು. ನಾ ಹಾಸ್ಪಿಟಲ್ ಇದೆಲ್ಲ ಡೈಲಿ ಪೇಷಂಟ್ ನೋಡಿ ಅದೆಲ್ಲ ನನಗೆ ಅದು ಬಿಲೀವ್ ಮಾಡೋಕ್ಕಾಗಲಿಲ್ಲ. ಏನೋ ಇರ್ತದಲ್ಲ ಇದೆಲ್ಲ ನಾವು ಪೇಷಂಟ್ ಹೇಳಕ್ಕೆ ಹೋದ್ರೆ ನೀವು ಹಾಸ್ಪಿಟ್ಲಾಗ ಮಾಡ್ತೀವೋ ಏನು ಮಾಡ್ತೀವೋ ಹೀಗೆಲ್ಲ ಕಮರ್ಷಿಯಲ್ ಯೂಸ್ ಮಾಡ್ತಾರೆ ಅಂತ ಹೇಳಕ್ಕೆ ಹೋಗಿಲ್ರಿ. ಆಮೇಲೆ ನಮ್ಮ ಫ್ರೆಂಡ್ ರೀಸೆಂಟಾಗಿ 15 ಡೇಸ್ ಬ್ಯಾಕ್ ನಾನು ಅದ್ನಿ ಒಳಗೆ ಐಗಿರಿ ಅಂತಂದ್ರೆ ನನ್ನ ಫ್ರೆಂಡ್ ಅದಾರ ಅವ್ರ ಫಾದರ್ಗೆ 3rd ಟೈಮ್ ಸ್ಟ್ರೋಕ್ ಆಗಿತ್ತು ರೀ. 3rd ಟೈಮ್ ಅಂದ್ರೆ 2 ಸಲ ಆಗಿತ್ತು. ಇದು ಕಳಿಸಿದ್ದೆ ನನಗೆ ಭಾರತಿ ಹಾಸ್ಪಿಟಲ್ ಕಳಿಸಿದ್ದೆ ನಾನು. ಆಮೇಲೆ ಈಗ ಲಾಸ್ಟ್ ಟೈಮ್ ಆದ ಬಳಿಕ ಅವ್ರು ಪೂರ್ತಿ ಏನಂದ್ರೆ ಈ ಸೈಡ್ ಫಸ್ಟ್ ಆಗಿತ್ತು. ಆಮೇಲೆ ಈ ಸೈಡ್ ಎಲ್ಲ ಆದ ಬಳಿಕ ಪೂರ್ತಿ ಅನ್ಕಾನ್ಸಿಯಸ್ ಅಬ್ನಾರ್ಮಲ್ ಆಗಿಬಿಟ್ಟಿದ್ರಿ ಅವ್ರು. ಎಲ್ಲಿ ಹೋಗುದು ಯಾಕಂದ್ರೆ ಅದೇ 2 ಸಲ ಹಾಸ್ಪಿಟಲ್ ಹಾಕ್ಬೇಕಂತಂದ್ರೆ ಅವ್ರು ಸೆಂಟ್ರಿಂಗ್ ಮಾಡ್ತಾರೆ. ಅಷ್ಟು ಹಾಸ್ಪಿಟಲ್ ಅಂತಂದ್ರೆ ಮುಬಾರಕ್ ಐಗ್ರಿ ಅಂತ ಅವ್ರ ಹೆಸರು ಮಗನ ಹೆಸರು. ಅವರು ನನಗೆ ಕನ್ಸಲ್ಟ್ ಮಾಡಿದ್ರಿ. ನಾ ಸರ್ಗೆ ಕೇಳ್ಕೊಂಡೆ ರೀ, ಸರ್ ಹಿಂಗದ ಅಂದ್ರಿ ಪೇಷಂಟ್ ಅವ್ರು ಏನು ಮಾಡೋದಂತ. ಬಟ್ ಅವ್ರು ಏನು ಹೇಳಿದ್ರಿ, ಮಮದಾಪುರ್ ವರ್ಧಮಾನ್ ಪಾಟೀಲ್ ಐನಾಪುರ ಒಳ್ಳೆ ಬಿಜಾವ ಅದ್ರಿ ಒಳಗೆ ಅದಾರಿ ಹೊಸ ಡಾಕ್ಟರ್. ಸೊ ಅಲ್ಲಿ ಐಸು ಬೆಡ್ ಇದು ಮಾಡಿದ್ರಿ ಅವ್ರು ಏನು ಹೇಳಿದ್ರು 48 hours ಟೈಮ್ ಕೊಟ್ರಿ. ಅವ್ರು 48 ತಾಸು ನಾ ಏನು ಹೇಳಕ್ ಬರಂಗಿಲ್ಲ, ಇನ್ನೊಂದು MRI CT ಸ್ಕ್ಯಾನ್ ಮಾಡ್ಕೊಂಡ್ ಬರ್ರಿ ಆಮೇಲೆ ನೋಡೋಣ ಅಂತ ಹೇಳಿದ್ರಿ. ಬಟ್ ಸರ್ ಕನ್ಸಲ್ಟಿಂಗ್ ಮಾಡಿದ ಕೂಡಲೇ ಸರ್ ಫಸ್ಟ್ RGGL ಆಮೇಲೆ ಸ್ಪಿರುಲಿನ್ ಕ್ಯಾಪ್ಸುಲ್ ಮತ್ತು ಇದು ಕೊಟ್ರಿ. ಆಮೇಲೆ ಆತ್ಮಗುಪ್ತ ಪೌಡರ್. ಸೊ ಇದೆಲ್ಲ ಕೊಟ್ರಿ. ಬಟ್ ಅವ್ರಿಗೆ ನಾ ಲಾಸ್ಟ್ ಮೂಮೆಂಟ್ ಪೇಷಂಟ್ ಲಾಸ್ಟ್ ಅದ ರೀ. ಬಟ್ ನಾವೊಂದು ಹಾಸ್ಪಿಟಲ್ ಸ್ಟಾಫ್ ಅದ ಅವ್ರು ನಾನು ಹೆಂಗೆ ಬಿಲೀವ್ ಮಾಡ್ತಾರೆ. ಆಮೇಲೆ ಅವ್ರ ಮಗ ಏನಂದ್ರಿ, ಸರ್ ಹಿಂಗೆ ಅನ್ಲಿಕ್ಕತ್ತಾರಿ ಏನು ಮಾಡ್ಬೇಕು, ಬೆಡ್ ಹಾಸ್ಪಿಟಲ್ ಬೆಡ್ ಕ್ರಿಯಾಟಿನ್ ಪ್ರಾಬ್ಲಮ್, ಶುಗರ್ 473, BP 190 120 ಪೂರ್ತಿ ಎಲ್ಲ ಆಲ್ಮೋಸ್ಟ್ ವೆಂಟಿಲೇಟರ್ ಪೇಷಂಟ್ ಅವರು. ವೆಂಟಿಲೇಟರ್ ಅಂದರೆ ಗ್ಯಾರಂಟಿ ಹೈ ರಿಸ್ಕ್ ಕನ್ಸಲ್ಟೇಷನ್ ತೊಗೊಂಡಿದ್ರಿ ಅವರು. ಪೇಷಂಟ್ ತೊಗೊಂಡಿದ್ರು ವಾಪಸ್ ಅವ್ರ ಏನು ಮಗ ಏನಂದ್ರಿ, ನೀವು ಏನು ಹೇಳ್ತೀರಿ ನಾನು ಹೋಗಿವಿ, ಇದು ಲಾಸ್ಟ್ ನಮ್ಮ ಮನ್ಯಾಗ ನೀವು ಏನು ಹೇಳ್ತೀರಿ ಅದು ಮಾಡ್ತೀವಿ ಅಂತ ಅಂದ್ಕೂಡಲೇ ಸರ್ ಎಲ್ಲ ಸರ್ ಹತ್ರ ಬಂದು ಎಲ್ಲ ತೊಗೊಂಡು ಹೋದಿವಿ. ಬಟ್ ಫಸ್ಟ್ ಎಲ್ಲ ಒಂದೊಂದು ಬಾಕ್ಸ್ ಕೊಡ್ಲಿಲ್ಲ. ನಾ ಪಾಕೆಟ್ ಒಳಗೆ ಹಾಕೊಟ್ಟೆ ಒಂದು 20 ಟ್ಯಾಬ್ಲೆಟ್. ಆಮೇಲೆ ಆತ್ಮಗುಪ್ತನೂ ಒಂದು ಪಾಕೆಟ್ ಒಳಗೆ ಬಾಕ್ಸ್ ಒಳಗೆ ಹಾಕೊಟ್ಟೆ. ಅವ್ರು ಡೋಸ್ ಹೇಳಿದೆ ರೀ. ನಾ ಏನಂದ್ರೆ ಇದು ಒಂದೊಂದು ಕ್ಯಾಪ್ಸುಲ್ ಅವ್ರಿಗೆ ಎಲ್ಲ ಫುಲ್ ಥ್ರಾಟ್ ಎಲ್ಲ ಇದನ್ನ ಆಗಿಬಿಟ್ಟಿದ್ರಿ, ಅಂದ್ರೆ ಒಂದು ಸೈಡ್ ಆಗಿಬಿಟ್ಟಿದ್ದೆಲ್ಲ. ಅವ್ರಿಗೆ ನೋಜಲ್ ಇದನ್ನ ಹಾಕಿದ್ರಿ, ಅದರಿಂದ ಗಂಜಿ ನೀರು ಕೊಡಿಸ್ತಿದ್ರು. ಸೊ ಅವ್ರಿಗೆ ಏನು ಮಾಡಿ ಸರ್ ಹೆಂಗಂದ್ರೆ ಒಟ್ಟು ಅವ್ರಿಗೆ ಕೊಟ್ಟಿಗೆ ಹೋಗ್ಬೇಕಿತ್ತು ಟ್ಯಾಬ್ಲೆಟ್. ಹೆಂಗಾರೆ ಕೊಡ್ರಿ, ನೀರು ಒಳಗಾರೆ ಕೊಡ್ರಿ, ಗಂಜಿ ಒಳಗೆ ಅಂದ ಕೂಡಲೇ ಗಂಜಿ ಒಳಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರಿ ಅವ್ರು. ಫಸ್ಟ್ ಡೇ ಅಡ್ಮಿಟ್ ಆದ ಪೇಷಂಟ್ ಮಧ್ಯಾಹ್ನ ನಾ ಸರ್ ಹತ್ರ ಬಿಫೋರ್ ಡೇ ನೈಟ್ ತಂದಿದ್ದೀರಿ. ಬೆಳಗ್ಗೆ ಅವ್ರು 12:30 ಬಂದು ತೊಗೊಂಡು ಹೋದ್ರು. ಅವತ್ತೇ 4 ಗಂಟೆಗೆ ಬಂದು ಅವ್ರ ಅಪ್ಪ ಸ್ವಲ್ಪ ಕಂಡುಬಿಟ್ರಿ. ಅವತ್ತೇ ಸ್ವಲ್ಪ ಅವ್ರ ಅಪ್ಪ ಕಂಡುಬಿಟ್ಟು ಕೂಡಲೇ ಅವ್ರ ಹೆಣ್ಮಕ್ಳು 3 ಜನ ಅವ್ರ ಧೈರ್ಯ ಬರ್ತೀರಿ. ಇನ್ನು ಯಾವುದೋ ಇದನ್ನ ಸೆಟಲ್ಮೆಂಟ್ ಇರಲಿ ಫ್ಯಾಮಿಲಿ. ಅವ್ರು ಆದ ಕೂಡಲೇ ಅದು ಆತ್ಮಗುಪ್ತ ಪೌಡರ್ 100 ml ವಾರ ಮೋಟದಲ್ಲಿ ನೀರು ಕುಡಿಸಿರ್ತಾರೆ. ಅವ್ರ ಹಾಸ್ಪಿಟ್ಲಾಗ ಏನಂತಂದ್ರಿ, ಹೊರಗೆ ನಾವೇನು ಹಾಕಂಗಿಲ್ಲ ಅಂದ್ರೆ ಅವರಲ್ಲಿ ಒಂದು ಏನು ಬಿಲೀವ್ ಮಾಡ್ತಾರಂದ್ರೆ ಇದು ದುವಾ ನೀರು ಐತಿ ಕೊಡ್ರಿ ಅಂತ ಹಿಂಗೆ ಹೇಳಿದ ಕೂಡಲೇ ಅವ್ರ ಡಾಕ್ಟರ್ ಹಾಕಿದ್ರಿ. ಅವ್ರು ಆ ಹುಡುಗರು ಸ್ಟಾಪ್ ಹಾಕಿದ ಕೂಡಲೇ ಅವ್ರ 3 days ಒಳಗೆ ಏನಾಗೈತೆ ಅಂದ್ರೆ ಇವಾಗ ಕ್ರಿಯಾಟಿನ್ ನಾರ್ಮಲ್ 0.94 ಬತ್ರಿ. ಡೈಲಿ ಡೋಸ್ ಹೆಚ್ಚು ಮಾಡ್ಕೊತ ಹೇಳಿದ್ರಿ ಸರ್ ರೀ. ಆಮೇಲೆ ಅದನ್ನ ಹೇಳಿದ ಕೂಡಲೇ ವಾಪಸ್ ಅವ್ರ ಪಾಪ ಅವ್ರ ಅಪ್ಪ ಸಾಯ್ತಾರ ಆರಾಮಾಗ್ತಾರ ಅಂತ ತಲಾಗಿರ್ಲಿಲ್ಲ. ಒಟ್ಟು ಏನಾದ್ರು ಮಾಡಿ ನಮ್ಮ ಅಪ್ಪ ಆರಾಮ ಆಗ್ಬೇಕ ಅನ್ನೋದೆಲ್ಲ ಹೇಳಿದ್ರಿ ಅವ್ರು. ಆಮೇಲೆ ಡೋಸ್ ಕೊಟ್ರಿ ಎಲ್ಲ ಕೂಡ ಕನಿಷ್ಠ 5 ದಿವಸದೊಳಗೆ ಪೂರ್ತಿ ನಾರ್ಮಲ್ ಆಗಿದ್ರಿ ಅವ್ರು. ಸ್ಟ್ರೋಕ್ ಪೇಷಂಟ್ ಅದು ಹೆಂಗ್ ಸ್ಟ್ರೋಕ್ ಪೇಷಂಟ್ ಅಂದ್ರೆ ಪೂರ್ತಿ ಸರ್ ಗ್ಯಾರಂಟಿ ಕೊಟ್ಟಿದ್ರು. ವರ್ಧಮಾನ್ ಪಾಟೀಲ್ ಸರ್ ಅವ್ರು ಶುಭಾಂಗ್ ಸರ್ ಅಂತಂದು ಅವರ ಗ್ಯಾರಂಟಿ ಕೊಡೋದು. ಇವತ್ತು ಈಗ ಪ್ರೆಸೆಂಟ್ ನಿನ್ನಿವರೆಗೂ ಒಂದು ವಿಡಿಯೋ ಬಿಟ್ಟಿದ್ರಿ ಅವ್ರು. ಅವ್ರು ಹೆಂಗದಾರ ಅಂದ್ರೆ ಅವ್ರು ನೋಜಲ್ ಡ್ರಾಪ್ ತೆಗ್ದಾರಿ, ಬಾಯಿಂದ ಊಟ ಮಾಡ್ತಾರೆ. ಆಮೇಲೆ ಸ್ವಲ್ಪ ಇದು ಮೂಮೆಂಟ್ ಇರ್ಲಿ, ಇದು ಮೂಮೆಂಟ್ ಆಗಾಕತ್ತೈತ್ರಿ. ಆಮೇಲೆ ಎಲ್ಲರಿಗೂ ಇದು ಮಾಡ್ತಿಲ್ಲ, ಕರೆದ್ರೆ ಯಾವುದೂ ಕೇಳಿಸ್ತಿದ್ದಿಲ್ಲ, ಗುರುತು ಮಾಡ್ತಿದ್ದಿಲ್ಲ. ಈಗ ಕರೆದ ಕೂಡಲೇ ನೋಡ್ತಾರೆ. ಅಂದ್ರೆ ಎಷ್ಟಂದ್ರೆ 99% ಇದ ರಿಸಲ್ಟ್ ಅವ್ರಿಗೆ ಆಗೈತ್ರಿ ಇದು. ಮತ್ತು ಕ್ರಿಯಾಟಿನ್ ಏನಂದಿದ್ರೆ ಸರ್ ನಿಮ್ಮ ತಂದೆ ಬೆಡ್ ಪೇಷಂಟ್ ಅದಾರು, ಕ್ರಿಯಾಟಿನ್ ಹೈ ಅಂತ ಡಯಾಲಿಸಿಸ್ ಮಾಡ್ಬೇಕಂತ ಹೇಳಿದ್ರಿ. ಬಟ್ ಕ್ರಿಯಾಟಿನ್ ಹಾಸ್ಪಿಟಲ್ ಇದ್ದಾಗ ನಾರ್ಮಲ್ ಬಂತು. ಲಾಸ್ಟ್ ಟೈಮ್ ಡಾಕ್ಟರ್ ಏನಂದ್ರಿ, ನಿಮ್ದು ಏನೈತಿ ನೀವು ನಮಾಜ್ ಮಾಡ್ತೀರಿ 5 ಟೈಮ್, ನಿಮ್ಮ ದೇವರು ನಿಮ್ಗೆ ಸೇವ್ ಮಾಡೋಣ ಅಂತಂದ್ರಿ. ಅವ್ರು ಬಂದು ನಮಗೆ ಏನು ಹೇಳಿ ನನಗೆ ಇದನ್ನ ಮಾಡಿದ್ರೆ ನಾ ಸರ್ ಇದು ಮಾಡ್ತೀನಿ, ಆಮೇಲೆ ಮಲ್ಲು ಬ್ರದರ್ ಮಾಡಿ. ಯಾಕಂದ್ರೆ ಅವರಿಂದ ನಾ ಇಲ್ಲಿ ಬಂದೀನಿ ಅಂತಂದ್ರೆ ಇವತ್ತು ಅವ್ರ ಹೋಲ್ ಫ್ಯಾಮಿಲಿ ಎಲ್ಲ ಅಂದ್ರೆ ಏನು ಹೇಳ್ತಿರೋದನ್ನ ತಗೊಳಕ್ ರೆಡಿ ಅದಾರೆ. ಅದೊಂದ್ರಿ ಸರಿ. ಆಮೇಲೆ ಅವ್ರ ಮನೆ ಒಳಗನ ಒಂದು ಹುಡುಗಿ ಅಂತಂದ್ರೆ ಆಕಿಗೆ 22 years ಆಕಿಗೆ 1 ಬೇಬಿ ಆಗಿತ್ರಿ. ಆಮೇಲೆ ರೆಗ್ಯುಲರ್ ಮೆನ್ಸಸ್ ಏನಾಗ್ತಿತ್ತು, ಕ್ಲಾಟ್ಸ್ ಅದ್ರ ಗಂಟು ಬ್ಲೀಡಿಂಗ್ ಆಗ್ತಿತ್ತು ಆಕಿಗೆ. ಅವ್ರಿಗೆ ಏನು ಹೇಳಿದ್ರು, ಇದೆ ಸರ್ ಎಲ್ಲರಿಗೂ ಕೊಟ್ಬಿಡ್ರಿ RGGL ಟ್ಯಾಬ್ಲೆಟ್ ಕಂಪಲ್ಸರಿ ಇಟ್ಬಿಡಿ ಅಂದ ಕೂಡಲೇ ನಾ ಏನು ಮಾಡಿದ್ರಿ, ಅದ ಬಾಕ್ಸ್
ಒಳಗೆ ಆಕಿಗೆ ಬ್ಲೀಡಿಂಗ್ ಕ್ಲಾಟಿಂಗ್ ಆಗಿಲ್ಲ ಅಂತ್ರಿ ಸರ್, ಆಕಿ ಪೂರ್ತಿ ಕ್ಲಿಯರ್ ಆಗೈತ್ರಿ. ಆಮೇಲೆ ಇದೊಂದು ಇನ್ನೊಂದು ಲಾಸ್ಟ್ ಒನ್ ಅಂದ್ರೆ ರೀ ಎಂಟ್ರಿಕ್ ಫೀವರ್ ಟೈಫಾಯ್ಡ್ ರೀ. ನನಗೆ ಪರಿಚಿತ ಒಂದು ಪೇಷಂಟ್ ಅವ್ರ ಎಂಟ್ರಿಕ್ ಆಕಿ ಹುಡುಗಿ ಹೆಂಗಂದ್ರೆ 3 ಮಂತ್ ಆದ್ರೆ ಜ್ವರ ಬರ್ತಿತ್ತು, 3 ತಿಂಗಳು ಎಲ್ಲ ಕಡೆ ಇವನ್ ಬಿದ್ರಿ ಸರ್ ಬಿಜಾಪುರ ಸರ್ ತೋರಿಸಿದ್ರಿ. ಅವ್ರು ಬಂದು ನಮ್ಮ ಹುಡುಗಿ ಹಿಂಗ ಅವ್ರ ಸುಮ್ ಕಾಮನ್ ಮಾತಾಡ್ಕೊಂಡು ಕುಂತಾಗ ಅಂದ್ರಿ ಅವ್ರು. ಸರ್ ಏನಂದ್ರಿ ಪೇಸ್ಟ್ ಬಗ್ಗೆ ಹೇಳಿದ್ರಿ. ಪೇಸ್ಟ್ ಅಂತ ನಾವು ಯಾರ ಪಬ್ಲಿಕ್ ಹೊಟ್ಟಿ ಒಳಗೆ ತಗೊಳಕ ಮುಜುಗರ ಮಾಡ್ತಾರೆ. ನಾ ಏನಂದೆ ಪೇಸ್ಟ್ ಅಂತೂ ಹೇಳಿಲ್ರಿ ಅವರಿಗೆ, ಅದೇನು ಹೇಳಿಲ್ಲ. ನಮ್ಮ ಸರ್ ಸ್ವಲ್ಪ ಔಷಧಿ ಕೊಡ್ತಾರ್ರಿ, ಆಮೇಲೆ ಅದನ್ನ ತಗೊಂಡು ನೋಡ್ರಿ ಎಲ್ಲಾನು ಟ್ರೈ ಮಾಡಿರಿ ಅಂಟಿ ನೀವು ಅಂದ್ಕೂಲೆ ಅದನ್ನೇನು ಮಾಡಿದೆ ನಾನು ಕುಲ್ಲ ಒಂದು ಹೊಸ ಬಾಕ್ಸ್ ಒಳಗೆ ಅದನ್ನ ಫಿಲ್ ಮಾಡಿದೆ. ನಾ ಪೇಸ್ಟ್ ಅಂದ್ರೆ ಸಡನ್ ಆಗಿ ಅವ್ರು ಹೆಸರಿಗೆ ಪೇಸ್ಟ್ ಹಾಲು ಉಜ್ಜಿದ ಅಂತಾರೆ, ಅದು ತಗೊಳಿಕ್ ಇದನ್ನ ಮಾಡಾರ. ಒಂದು ನಾ ಏನು ಮಾಡಿದ್ರಿ ಕ್ರೀಮ್ ಟೈಪ್ ಇದನ್ನೇನು ಮಾಡ್ತೀರಿ ಅಂಟಿ ಸ್ವಲ್ಪ ಒಂದು ಕ್ವಾಂಟಿಟಿ ಒಂದು ಕಡ್ಲಿಕಾಳು ಅಷ್ಟು ತಗೋರಿ, ವಾರಂ ವಾಟರ್ ಒಳಗೆ ಮಿಕ್ಸ್ ಮಾಡಿ ಒಂದು 3 ಟೈಮ್ 5 ಟೈಮ್ ಇದನ್ನ ಕುಡಿಸ್ರಿ ನೀವು ನಮ್ಮ ಸರ್ ಹೇಳ್ಯಾರ ಅಂತ ಅಂದ್ಕೂಲೆ ಅವ್ರು ಏನು ಮಾಡಿದ್ರಿ ಅವ್ರು ನನಗೆ ಸಡನ್ ಆಗಿ ಏನು ಮಾಡಿದ್ರಿ ಅಂಜಿ 2 ಸಲ ಅಷ್ಟೇ ಕುಡಿದ್ರಿ. ಅದು ಏನಾಯ್ತು ಏನು ಅದನ್ನ ಆ ಹುಡುಗಿ ಹೆಂಗಂದ್ರೆ ಪೂರ್ತಿ ಜಾಂಡಿಸ್ ಬರು ಬಟ್ ಒಂಥರ ಡಿಹೈಡ್ರೇಷನ್ ಬಾಡಿ ಹೆಂಗಿತ್ತು ಹಂಗಾಗಿತ್ತು ಅದು ಹುಡುಗಿ, ಒಂಥರ ಒಣಗಲಾಗಿದ್ರಿ. ಆಮೇಲೆ ಗಂಡನ ಮನೆಯೊಳಗೆ ಈಕಿಗೆ ಏನಾಗೈತಿ ಅದ ಒಂಥರ ಕಿರಿಕಿರಿ ಬೇಕ್ರಿ ಹಿಂಗೆ ಕರ್ಕೊಂಡು ಹೋಗೋ ಸಲ್ಮಾನ್. ಅವ್ರು ಕಂಟಿನ್ಯೂ ಎಷ್ಟು 12 ದಿನ ಕೊಟ್ಟಾರ್ರಿ ಅವ್ರು. ಇವನ್ ಆರಾಮ್ ಅಳ್ಗ್ಯಾಡ್ರಿ ಸರ್, ಆಕಿ ಆರಾಮ್ ಅಳ್ಗ್ಯಾಡ್ರಿ. ಬಟ್ ಅವ್ರಿಗೆ ಏನಾಗ್ತಾರೆ ನಿಮ್ ಸರ್ ಹತ್ರ ಇನ್ನೊಂದ್ಸಲ ಅದು ಮೆಡಿಸನ್ ಕ್ರೀಮ್ ತಗೊಂಬರ್ರಿ ಜ್ವರಕ್ಕೆ ಬರ್ತದೆ ಎದಕ್ಕೆ ಬರ್ತಾರ. ಬಟ್ ನಾ ಕೊಟ್ಟಿದ್ದ ಪೇಸ್ಟ್ ಅಂತ ಹೇಳಿದ್ರಿ ಅವರಿಗೆ. ಪೇಸ್ಟ್ ಈಗೆಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದ್ರೆ ಏನಂತಾರೆ ಹ್ಞೂ ಅಂತಾರೆ, ಬಟ್ ಅದನ್ನ ಪೇಸ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರಿ